ಇದು ನೋಡಿ ಫ್ರೆಂಡ್ಸ್, ಬೋರ್ವೆಲ್ ಹಾಕ್ಸ್ತಾ ಇರತಕ್ಕಂಥ ನಮ್ಮ ಬೋರ್ವೆಲ್ ಪಾಯಿಂಟ್. ಎಲ್ಲರಿಗೂ ನಮಸ್ಕಾರ. ಈಗೇನಪ್ಪ ಅಂತಂದರೆ ಎಲ್ಲ ಈಗ ಬೋರ್ವೆಲ್ಗಳು ಮಳೆ ಬರದೇ ಇರೋ ಕಾರಣದಿಂದ ನೀರು ಕಮ್ಮಿ ಆಗಿಬಿಟ್ಟವೆ. ಅದಕ್ಕೆ ನಾವು ನಮ್ಮದು ನೀರು ಬೋರ್ವೆಲ್ ಕಮ್ಮಿ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಈಗ ಬೋರ್ ಹಾಕ್ಸ್ಬೇಕಂತೇಳಿ ಇವತ್ತು ಎಲ್ಲ ರೆಡಿ ಮಾಡಿದ್ವಿ. ಆದರೆ ಇನ್ನೂ ಬೋರಿಂಗ್ ಗಾಡಿನ ಬರೋದು ಲೇಟ್ ಆಯ್ತು ಅಂತ ಹೇಳಿದ್ರು. ಅದಕ್ಕೆ ನಾವೀಗ ನಮ್ಮ ಹೊಲ್ದಾಗಿದ್ದೀವಿ ಸದ್ಯಕ್ಕೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಹಳೆ ಬೋರ್. ಇದು ನೀರು ಯಾವ ಥರ ಹೋಗ್ತಾ ಇದೆ ಅಂದರೆ ಒತ್ತಾದಂಗೆಲ್ಲ ಭಾಳ ಕಮ್ಮಿ ಆಗಿಬಿಡ್ತದೆ. ಈಗ ಸ್ಪೀಡ್ ಐತಿ. ಈಗ ನೋಡ್ರಿ, ಇವಾಗ ಮತ್ತೆ ಕಮ್ಮಿ ಆಗಿಬಿಡ್ತದೆ. ಅದಕ್ಕೆ ನಾವೀಗ ಬೋರ್ವೆಲ್ ಕೊರೆಸ್ಬೇಕಂತೇಳಿ ಈಗೆಲ್ಲ ರೆಡಿ ಮಾಡಿದ್ವಿ. ಈಗ ಸುಮಾರು 1.5 ತಾಸು ಕಾಯ್ತಾ ಇದೀವಿ ಇಲ್ಲಿ ಬೋರ್ವೆಲ್ ಗಾಡಿ ಬರ್ತಾ ಇದೆ ಅಂತೇಳಿ. ಆದರೆ ಏನು ಮಾಡೋದು, ಇನ್ನೂ ನಮ್ಮಪ್ಪ ಬೋರ್ವೆಲ್ ಗಾಡಿನ ಕರ್ಕೊಂಡು ಬರ್ತೀನಿ ಅಂತ ಹೇಳೋದು ಇನ್ನೂ ಬಂದಿಲ್ಲ. ಇದು ನೋಡಿ ಫ್ರೆಂಡ್ಸ್, ಬೋರ್ವೆಲ್ ಹಾಕ್ಸ್ತಾ ಇರ್ತಕ್ಕಂಥ ನಮ್ಮ ಬೋರ್ವೆಲ್ ಪಾಯಿಂಟು. ನೋಡಿ ಇಲ್ಲಿ ಇದು ನಮ್ಮದು ಕಡಲೆ, ಇದು ಯಾವ ಥರ ನೀರಲ್ಲದೆ ಇದೆ ಅಂತೇಳಿ ನೋಡ್ತಾ ಇರ್ಬೋದು. ಅಲ್ಲಿರೋದು ನಮ್ಮವ್ವ ಅಕ್ಕಿ. ನಾವು ಏನಪ್ಪ ಅಂತಂದರೆ ಈಗ ತಾನೇ ಕಾಯಿ ಹಾಗೂ ಉದ್ದಿನ ಗಾಡಿ ತಗೊಂಡು ಈಗ ತಾನೇ ಬಂದ್ವಿ. ಇನ್ನೇನು ಬೋರ್ವೆಲ್ ಗಾಡಿಗಳು ಬರ್ತಾಯಿದೆ ಅಂತೇಳಿ ನಮ್ಮಪ್ಪ ಫೋನ್ ಹಚ್ಚಿದ್ರು. ಅದಕ್ಕೆ ಅಲ್ಲಿ ಇದು ಬಂದಿದ್ವಿ ನಾವು. ಈಗ ಇದು ನಮ್ದು ಹಳೆ ಬೋರ್. ಇದು ನೋಡಿ ಫ್ರೆಂಡ್ಸ್, ಈಗ ಬೋರ್ವೆಲ್ ಗಾಡಿಗಳು ಬರ್ತಾವೆ. ಸುಮಾರು 6 ಗಂಟೆ ವೇಟ್ ಮಾಡಿದ್ಮೇಲೆ ಬರ್ತವೆ ಗಾಡಿಗಳು. ಕರ್ಕೊಂಡು ಈಗ ನಾನು ಹೊಲದೊಳಗೆ ಹೋಗ್ಬೇಕಾ. ಇವಾಗ ತಾನೇ ಬರ್ತಾಯಿವೆ. ಸುಮಾರು 6 ಗಂಟೆ ವೇಟ್ ಮಾಡಿದ್ಮೇಲೆ ಇವು ಬರ್ತಾವೆ. ಇವಾಗ ಟೈಮು 3 ಗಂಟೆ ಆಗಿದೆ ಫ್ರೆಂಡ್ಸ್. ಈಗ ನೋಡ್ತಿರ್ಬೋದು, ಈಗ ಸ್ಟಾರ್ಟ್ ಆಗಿದೆ ನಮ್ಮ ಬೋರಿಂಗ್ ಗಾಡಿ. ಇವಾಗ ಹೋಗ್ತಾ ಇರೋದು ಇದು 6ನೇ ರಾಡ್. ಇದು 110 ಫೀಟಿಗೇನೆ ಇದು ನೀರು ಬಿತ್ತು. ಹಂಗಾಗಿ ಈಗ ಇನ್ನೂ ಕೆಳಗಡೆ ಹಾಕ್ಸ್ಬೇಕಂತ ಇದೀವಿ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಕೊನೆಗೂ 110 ಫೀಟ್ಗೆ ಏನೋ ಅನಿಸುತ್ತೆ, ಸಮಥಿಂಗ್ ಅಷ್ಟೇ. 110 ಫೀಟ್ ಏನೋ ಅಷ್ಟಕ್ಕೆ ನೀರು ಬಿತ್ತು ಅಷ್ಟೇ. ಮತ್ತು ಕೊನೆಗೆ ನಮಗೀಗ ನೋಡಿ ಸ್ವಲ್ಪ ತುಂಬ ಖುಷಿನಾಗಿತ್ತು. ಅಥವಾ ಅದು ನೀರು ಬೀಳಲಿಲ್ಲ ಅಂತಂದರೆ ಬಹಳ ಸ್ವಲ್ಪ ನೋವಾಗ್ತಿತ್ತು ಅಷ್ಟೇ. ಮತ್ತೇನು ಅಮೌಂಟ್ ಹೋಗ್ತಿತ್ತು ಅಷ್ಟೇ.